955ನೇ ಪ್ರಶ್ನೆಯನ್ನು ಮಾನ್ಯ ಕಂದಾಯ ಸಚಿವರಿಗೆ ಕೇಳಿದೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೆಲವು ಸೂಚನೆಗಳನ್ನ ಮಾನ್ಯ ಸಚಿವರ ಗಮನಕ್ಕೆ ತರುವುದಕ್ಕೆ ಇಚ್ಛೆ ಪಡ್ತೇನೆ. ಶ್ರೀನಿವಾಸಪುರ ತಾಲೂಕು ಆಡಳಿತ ಕೇಂದ್ರವಾದ ಪ್ರಜಾಸೌಧ ನಿರ್ಮಾಣ ಮಾಡಲು 2019 ಸಾಲಿನಲ್ಲಿ 945 ಲಕ್ಷಗಳ ಅಂದಾಜು ಮೊತ್ತವನ್ನು ಕಾಮಗಾರಿಗಳನ್ನು ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಮಾನ್ಯ ಸಚಿವರು ಕೇಳಿಸ್ಕೋಬೇಕು. ಶ್ರೀನಿವಾಸಪುರ ತಾಲೂಕು ಬೈರಪ್ಪಲ್ಲಿ ಗ್ರಾಮದ ಸರ್ವೆ ನಂಬರ್ 31 ರಲ್ಲಿ, ಕೊಳ್ಳೂರು ಗ್ರಾಮದ ಸರ್ವೆ ನಂಬರ್ 106 ರಲ್ಲಿ 5 ಎಕರೆ ಜಮೀನು ಗುರುತಿಸಲಾಗಿದ್ದು, ಸದರಿ ಜಮೀನು ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತದೆ. ಆದ್ದರಿಂದ ಪ್ರಜಾಸೌಧ ಕಟ್ಟಡ ನಿರ್ಮಾಣ ವಿಳಂಬವಾಗ್ತಾ ಇದೆ. ಶ್ರೀನಿವಾಸಪುರ ಹಳೆ ತಾಲೂಕು ಕಚೇರಿ ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಕಟ್ಟಡವಾಗಿದ್ದು, ಸದರಿ ಕಟ್ಟಡವು ಶಿಥಿಲ ವ್ಯವಸ್ಥೆಯಿಂದ ಕೂಡಿದ್ದು, ಸದರಿ ಕಟ್ಟಡವನ್ನು ನೆಲಸಮಗೊಳಿಸಿ ಸದರಿ ಜಾಗದಲ್ಲಿ ಟೈಪ್ ಸಿ ಪ್ರಜಾಸೌಧ ನಿರ್ಮಾಣ ಮಾಡೋದು. ಶ್ರೀನಿವಾಸಪುರ ನಗರದ ಪ್ರಜಾಸೌಧ ನಿರ್ಮಾಣ ಮಾಡಲು ಅನುಮೋದಿತ ಟೈಪ್ ಸಿ ಮಾಡಲ್ ನಕ್ಷೆಯನ್ನು ಪ್ರಸ್ತುತ ಇರುವ ಜಾಗಕ್ಕೆ ಮಾಡಿಫೈ ಮಾಡಿ ಸದರಿ ಪ್ರಸ್ತಾವನೆ ಅನುಮೋದನೆ ನೀಡುವುದು. ಮತ್ತೆ ಕೊನೆಯದಾಗಿ ಪ್ರಜಾಸೌಧ ನಿರ್ಮಾಣ ಮಾಡಲು ಈ ಹಿಂದೆ ಮಂಜೂರಾಗಿರುವ 945 ಕೋಟಿ ಅಂದರೆ ಲಕ್ಷ 945 ಲಕ್ಷ ಅನುದಾನವನ್ನು ಪರಿಷ್ಕರಿಸಿ 16 ಕೋಟಿ ವೆಚ್ಚದಲ್ಲಿ ಟೈಪ್ ಸಿ ವಿಧಾನಸೌಧ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಮಾನ್ಯ ಸಚಿವರಲ್ಲಿ ಕೋರುತ್ತೇನೆ. ಕೂತ್ಕೊಳ್ಳಿ. ಈ ವರ್ಷನೇ ಮಾಡಿಕೊಡ್ಬೇಕು ಅಂತ ತಮ್ಮನ್ನ ನಾನು ಕೇಳ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು 2-3 ಬಾರಿ ನನಗೂ ಕೂಡ ಭೇಟಿ ಮಾಡಿ ತಾಲೂಕು ಆಡಳಿತ ಕಚೇರಿ, ನಾವು ಅದಕ್ಕೆ ಪ್ರಜಾಸೌಧ ಅಂತ ಕರಿತೇವೆ, ಅದನ್ನು ಶ್ರೀನಿವಾಸಪುರ ತಾಲೂಕಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಇಲ್ಲೂ ಕೇಳಿದ್ದಾರೆ. ವೈಯಕ್ತಿಕವಾಗಿಯೂ ನನ್ನ ಹತ್ರ 2-3 ಬಾರಿ ಭೇಟಿ ಮಾಡಿನೂ ಸಹ ಕೇಳಿದ್ದಾರೆ. ನಾನು DC ಅವರಿಗೆ ಹೊಸದಾಗಿ ನಾವು ಇದಕ್ಕೆ ನಿಯಮಗಳನ್ನು ಮತ್ತು ಒಂದು ವಿನ್ಯಾಸ ಡಿಸೈನನ್ನು ಹೊಸದಾಗಿ ಮಾಡಿದ್ದೇವೆ. ರಾಜ್ಯಾದ್ಯಂತ ಏಕ ಮಾದರಿಯಲ್ಲಿ ಇರಬೇಕು ಅಂತ ಒಂದು ವಿನ್ಯಾಸವನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂತಲೂ ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ. ಒಂದು ನಿಮಿಷ ಈಗ ಅವರು ಈ ವರ್ಷನೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದೇ ಸಮಸ್ಯೆ ಏನಂದರೆ, ರಾಜ್ಯದಲ್ಲಿ 2017, 18, 19, 20ರಲ್ಲಿ 63 ಹೊಸ ತಾಲೂಕು ಮಂಜೂರಾಗಿತ್ತು. ಹೊಸ ತಾಲೂಕುಗಳು ಹಿಂದಿನ ಸರ್ಕಾರದ 5 ವರ್ಷದಲ್ಲಿ 14 ಪ್ರಜಾಸೌಧಗಳು ಮಾತ್ರ ಹೊಸ ತಾಲೂಕುಗಳಿಗೆ ಮಂಜೂರಾಗಿತ್ತು. 49 ಹೊಸ ತಾಲೂಕುಗಳಿಗೆ ಆಡಳಿತ ಸೌಲಭ್ಯ ಕಚೇರಿ ಇರಲಿಲ್ಲ, ಮಂಜೂರಾಗಿರಲಿಲ್ಲ. ಹೊಸ ತಾಲೂಕು ಮಾಡಿದ್ರು ಕೂಡ ಹೊಸ ತಾಲೂಕಿಗೆ ಆಡಳಿತ ಕಚೇರಿ ಕೊಟ್ಟೇ ಇರಲಿಲ್ಲ. 49 ಬಾಕಿ ಇತ್ತು. ಹೋದ 5 ವರ್ಷದಲ್ಲಿ ಆಗಿದ್ದು ಬರೀ 14. ಸೊ ನಾವು ಈಗ ಮೊದಲನೇ ಆದ್ಯತೆ ಪಕ್ಷಾತೀತವಾಗಿ, ನಾನು ಯಾವುದು ಪಾರ್ಟಿ ಪಕ್ಷ ನೋಡಿಲ್ಲ, ಯಾವ್ಯಾವ ತಾಲೂಕು ಹೊಸದಾಗಿ ಆಗಿತ್ತು, ಎಲ್ಲಿ ಅವರಿಗೆ ಆಡಳಿತ ಕಚೇರಿ ಇರಲಿಲ್ಲ, 49 ಮಂಜೂರು ಮಾಡಿಕೊಟ್ಟಿದ್ದೇವೆ. 49 ಹೊಸ ತಾಲೂಕು ಆದಮೇಲೆ ಕನಿಷ್ಠ ಒಂದು ಕಚೇರಿ ಬರಬೇಕಲ್ಲ. ಅಲ್ಲಿ ಕಚೇರಿನೇ ಬರಲಿಲ್ಲ ಅಂತ ಹೇಳಿದ್ರೆ ಹೊಸ ತಾಲೂಕಿಗೆ ಏನು ಅರ್ಥ ಇರೋದಿಲ್ಲ ಅಂತೇಳಿ ಪಕ್ಷಾತೀತವಾಗಿ 49, ಹಿಂದೆ 5 ವರ್ಷದಲ್ಲಾಗಿದ್ದು 14, ನಾವು 2 ವರ್ಷದಲ್ಲಿ 49 ಮಾಡಿಕೊಟ್ಟಿದ್ದೇವೆ. ಯಾಕೆ ತಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಅದರದೇ ನನಗೆ ಖರ್ಚು ಸುಮಾರು 300 ಕೋಟಿಯಷ್ಟು ಬರುತ್ತೆ ಅಧ್ಯಕ್ಷರೇ. ಆ ಕಾರಣಕ್ಕಾಗಿ ಸ್ವಲ್ಪ ಸಮಯ ಕೊಡಿ. ನಿಮ್ಮದು ಮನವಿ ಸರ್ಕಾರದಲ್ಲಿದೆ. ಹಣಕಾಸು ಲಭ್ಯತೆ ನೋಡಿಕೊಂಡೇ ನಾನು ತೀರ್ಮಾನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನೇ ಹೇಳಿದ್ರು ಕೊನೆಗೆ ಅಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸು ಆಗೇ ಆಗುತ್ತೆ. ಸೊ ಇವ್ರ ಮನವಿ ನಾವು ಇಟ್ಕೊಂಡಿದ್ದೀವಿ ಅಧ್ಯಕ್ಷರೇ, ಇಲ್ಲ ಅಂತಲ್ಲ. ಬಟ್ ಇವು ಸ್ವಲ್ಪ ಈಗ ನಾವು ಹೆಚ್ಚಿಗೆ ಬರ್ಡನ್ ತೊಗೊಂಡಿದ್ದೇವೆ. 49 ಒಂದು ಶಾರ್ಟಲ್ಲಿ ಮಂಜೂರು ಮಾಡಿದ್ರಿಂದ
ನಮಗೆ ಫೈನಾನ್ಷಿಯಲ್ ಬರ್ಡನ್ ತಗೊಂಡಿದ್ದೀವಿ. ಅದರ ಒಳಗೇನು ಕೂಡ ಇದು ಕೊಟ್ಟರೆ ಮತ್ತೆ ಅದೇ ಪೆಂಡಿಂಗ್ ಬಿಲ್ಸು ಮತ್ತೆ ಅದೇ ನಾವು ಇವೆಲ್ಲ ಗೋಜಲಿಗೆ ಬೀಳಬೇಕಾಗುತ್ತೆ. ಸ್ವಲ್ಪ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರ ಮನವಿ, ಅವರ ಬೇಡಿಕೆ ಅಂತೂ ನಮ್ಮ ಗಮನದಲ್ಲಿ ಇದೆ ಅಧ್ಯಕ್ಷರೇ. ಸಿಮೆಂಟ್ ಮಂಜು, ಪಶುಸಂಗೋಪನಾ ಸಚಿವರು. ಮಾನ್ಯ ಸಭಾಧ್ಯಕ್ಷೆ, ಪ್ರಶ್ನೆ ಸಂಖ್ಯೆ 1036 ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಿಗೆ ಕೇಳ ಬಯಸ್ತೇನೆ. ಉತ್ತರ ಒದಗಿಸಿದ್ದೇನೆ. ಮಾನ್ಯ ಸಚಿವರು, ನಾನು ಸಿಬ್ಬಂದಿ ಕೊರತೆ ಹಿಂದೆನೂ ಕೂಡ ಕೇಳಿದೆ, ಪಾಪ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಒಂದೆರಡು ಡಿ ಗ್ರೂಪ್ ಕೊಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಸಿಬ್ಬಂದಿ ಕೊರತೆ ಅಂತಂದ್ರೆ ಟೋಟಲು ಸಿಬ್ಬಂದಿಗಳಲ್ಲಿ ಬರೀ 30% ಮಾತ್ರ ಇರ್ತಕ್ಕಂಥ ಸಿಬ್ಬಂದಿ. ಹಾಗಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಸಚಿವರಿಗೆ ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ. ಸಕಲೇಶ್ಪುರದಲ್ಲಿ ಟೋಟಲ್ 68 ಹುದ್ದೆಯಲ್ಲಿ 52 ಹುದ್ದೆಗಳು ಖಾಲಿ ಇದೆ, ಬರೀ 16 ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಸಚಿವರು ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಸಿಬ್ಬಂದಿನ ಭರ್ತಿ ಮಾಡಿಕೊಡ್ಬೇಕು ಅಂತೇಳಿ. ಎರಡನೇ ವಿಚಾರ, ನಮ್ಮದು ಮಲೆನಾಡು ಪ್ರದೇಶ ಇರೋದ್ರಿಂದ, ವಿಸ್ತೀರ್ಣ ತುಂಬ ದೊಡ್ಡದಿರೋದ್ರಿಂದ ನಿಮ್ಮದು ಆಂಬುಲೆನ್ಸ್ ವ್ಯವಸ್ಥೆ ಬರೀ ಬೆಳಗಿಂದ ಸಂಜೆ 6 ಗಂಟೆ ತನಕ ಮಾತ್ರ ಇರುತ್ತೆ. ಈ ರಾತ್ರಿನೂ ಕೂಡ ವಿಸ್ತರಣೆ ಮಾಡಿ ಒಳ್ಳೇದು. ಯಾಕೆಂದರೆ ಲಾಸ್ಟ್ ಒಣಗೂರು ಅಂತಕ್ಕಂಥ ಜಾಗದಲ್ಲಿ ರಾತ್ರಿ ಸಮಸ್ಯೆ ಆಗಿ ಡಾಕ್ಟರ್ಗಳ ಬರದಲ್ಲಿ ಒಂದು ಹಸು ಕೂಡ ತೀರೋಗಿರ್ತಕ್ಕಂಥದ್ದಾಯಿತು. ಆಂಬುಲೆನ್ಸ್ ವ್ಯವಸ್ಥೆನ ರಾತ್ರಿನೂ ಕೂಡ ವಿಸ್ತರಣೆ ಮಾಡೋದು ಒಳ್ಳೆಯದು. ಸಂಜೆ 6 ಗಂಟೆ ಮೇಲೂ ಕೂಡ ಯಾವುದಾದ್ರೂ ಜಾಗದಲ್ಲಿ ಹಸುಗಳಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಅಟ್ಲೀಸ್ಟ್ ಆಂಬುಲೆನ್ಸ್ ಬಂದು ಹಸುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆದ್ರೆ ಒಳ್ಳೆಯದು. ಅದೇ ರೀತಿಯಲ್ಲಿ ಸಿಬ್ಬಂದಿ ಕೂಡ ಭರ್ತಿ ಮಾಡಿಕೊಡಿ ಅಂತಕ್ಕಂಥದ್ದು ಮನವಿ ಅಷ್ಟೇ. ಸಚಿವರು. ಅಧ್ಯಕ್ಷರ, ಮಾನ್ಯ ಸದಸ್ಯರು ಅನೇಕ ಸಲ ನನ್ನ ಹತ್ರ ಬಂದು ಮನವಿ ಮಾಡಿದ್ದಾರೆ ಸಿಬ್ಬಂದಿ ಕೊರತೆ ಬಗ್ಗೆ. ಅವ್ರ ಮಾಹಿತಿಗೋಸ್ಕರ ಒಟ್ಟು ಅವರಲ್ಲಿ ಪಶುವೈದ್ಯರ ಹುದ್ದೆಗಳು 25 ಇದೆ. 25ರಲ್ಲಿ ಈಗ 16 ಜನ ಪರ್ಮನೆಂಟ್ ಅವರು ಇದ್ದಾರೆ, 2 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ. ಒಟ್ಟು 18 ಜನ ಇದ್ದಾರೆ. ಈಗ ಬೇರೆ ಬೇರೆ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಗಳು, ಡಿ ಗ್ರೂಪ್ಗಳೆಲ್ಲ ಖಾಲಿ ಇದೆ. ಈ ಸಲ ನಾವು ಈ 700 ಜನ ಡಿ ಗ್ರೂಪ್ ಕೊಟ್ಟು ತಗೊಂಡು ಅದರಲ್ಲಿ ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆನೂ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತು ಯಾವ ತುಂಬ ಮುಂದಿನ ದಿನಗಳಲ್ಲಿ ಈಗ ನಾವೀಗ KPSCಯಿಂದ 400 ಜನ ಡಾಕ್ಟರ್ಗಳು ಬರ್ತಾರೆ. ಯಾವ್ದು ಎಲ್ಲ ಎಕ್ಸಾಮ್ ಎಲ್ಲ ಈಗ ವೆರಿಫಿಕೇಶನ್ ನಡೀತಾ ಇದೆ, ರೆಕಾರ್ಡ್ಸ್ ವೆರಿಫಿಕೇಶನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಗ್ಯಾಪ್ ಇದೆ ಅಂತ ಕಡೆ ಡಾಕ್ಟರ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ನನ್ನ ಸದಸ್ಯರ ಗಮನಕ್ಕೆ ಇನ್ನೊಂದು ವಿಚಾರ ನಾನು ಹೇಳ್ಬೇಕಂದ್ರೆ, ಈ ಕೇಂದ್ರ ಸರ್ಕಾರ, ನೀವು ಹೇಳೋದಿಲ್ಲ ವ್ಯಾನ್ಗಳು ಕೂತ್ಕೊಳ್ಳಿ, ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಧ್ಯಕ್ಷರ. ನಾವು ಮನವಿ ಮಾಡ್ತಾ ಇದೀವಿ, ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ, ಇದನ್ನ ನೈಟ್ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು ಅಂತ. ಅದನ್ನು ಆಗ್ತಾ ಇಲ್ಲ, ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನಾದ್ರು ಒತ್ತಾಯ ಮಾಡಿ, ನಿಮ್ಮ ಕಡೆಯಿಂದ ಒತ್ತಾಯ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಒಂದು ಆಸ್ಪತ್ರೆಗೆ 5,000 ರಾಸುಗಳಿರ್ಬೇಕು. ಇವ್ರ ಹತ್ರ 34 ಹಾಸ್ಪಿಟ್ಲ್ ಇದ್ದಾವೆ, 77,000 ರಾಸುಗಳಿದ್ದಾವೆ ಇವ್ರ ಕ್ಷೇತ್ರದಲ್ಲಿ. ಲೆಕ್ಕ ತರಿಸಿದ್ದೀವಿ. 34 ಆಸ್ಪತ್ರೆಗಳಿದ್ದಾವೆ, 5,000 ಡಿವೈಡ್ ಮಾಡಿ ಬರೀ 15 ಆಸ್ಪತ್ರೆ ಬರೋದು, 19 ಆಸ್ಪತ್ರೆ ಜಾಸ್ತಿ ಇದ್ದಾವೆ ಹೇಳ್ಬಿಡ್ತೀನಿ. ಆದರೂ ಅವ್ರ ಕೊರತೆಗಳನ್ನ ನೀಗ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷ. ಅದು ಸಭಾಧ್ಯಕ್ಷೆ, ಈ ಮಲೆನಾಡು ಭಾಗದಲ್ಲಿ ಈ 5 ಕಿಲೋಮೀಟರ್ 10 ಕಿಲೋಮೀಟರ್ ಒಂದೊಂದು ಊರು ಇರ್ತವೆ. ಹಾಗಾಗಿ ಈ ರೀತಿ ಸಮಸ್ಯೆ ಆಗ್ತದೆ. ನಿಮ್ಮ ಮಲೆನಾಡು ಭಾಗಕ್ಕೂ ಬೇರೆ ಕಡೆ ಜಾಗಕ್ಕೂ ಈ ರೀತಿ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಹಸುಗಳನ್ನ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಆದಷ್ಟು ಬೇಗ ಮಾಡಿಕೊಟ್ಟು ನಾವು ತಮ್ಮ ಜೊತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮಗೆ ರಾತ್ರಿ ಸಮಯದಲ್ಲೂ ಕೂಡ ಆಂಬುಲೆನ್ಸ್ ವ್ಯವಸ್ಥೆ ಆದ್ರೆ ಒಳ್ಳೇದು. ಆದಷ್ಟು ಬೇಗ ಒಂಚೂರು ಸಿಬ್ಬಂದಿ ಕೊರತೆ ನಿಲ್ಲಿಸ್ಕೊಂಡು ಇನ್ಸ್ಪೆಕ್ಟರ್ಗಳನ್ನಾರು ಅರ್ಜೆಂಟಿಗೆ ನೇಮಕ ಮಾಡಿಕೊಡಿ. ಕೃಷ್ಣ ನಾಯ್ಕ್. ಕೊಯ್ಲಾ ಫಾರ್ಮ್ ಅಲ್ಲಿ ಕಳಪ ಆದಷ್ಟು ಶೀಘ್ರ ಮೊನ್ನೆ ಬಂದಿದ್ದರು ಸಚಿವರು. ಕಾಲೇಜನ್ನು ಪ್ರಾರಂಭ ಮಾಡಿ ಅಲ್ಲಿ ಸಿಬ್ಬಂದಿ ಕೊರತೆಯನ್ನು ಕೂಡ ಭರ್ತಿ ಮಾಡಿಕೊಂಡು ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಸುಳ್ಯ ವಿಧಾನಸಭಾ ಕ್ಷೇತ್ರ ಕಡವ ಮತ್ತು 2 ತಾಲೂಕಲ್ಲಿ ಕೂಡ ಈ ಒಂದು ಸಮಸ್ಯೆ ಇದೆ. ಅಲ್ಲಿ ಸಂಜೀವಿನಿ ಅಂತ ಒಂದು ಒಕ್ಕೂಟದವರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಅವರನ್ನು ನಮ್ಮ ಒಂದು ಪಶುಸಂಗೋಪನಾ ಇಲಾಖೆಯಿಂದ ಅವರಿಗೆ ಗೌರವಧನವನ್ನು ಕೊಡಬೇಕು ಅಂತ ಅವರ ಬೇಡಿಕೆ ಇದೆ. ಅದನ್ನು ಕೂಡ ಪರಿಗಣನೆಗೆ ತಗೊಳ್ಬೇಕು ಅಂತ ವಿನಂತಿ ಮಾಡಿಕೊಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ಎಲ್ಲ ಪಶುಗೆ ಸಂಬಂಧಪಟ್ಟಾಗ ಎಲ್ಲ ತಜ್ಞರಿದ್ದಾರೆ ಮಾತಾಡಲಿಕ್ಕೆ. ಉತ್ತರ ಕೊಡಿ ಮಂತ್ರಿ ಅವರೇ. ನಮ್ಮ ಕೊಯ್ಲದೊಂದು ಕೇಳಿದ್ದಾರೆ, ಕೊಯ್ಲ ಯೂನಿವರ್ಸಿಟಿ ಫಾರ್ಮ್ ಪಶು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಕಾಲೇಜ್ ಮೊನ್ನೆ ನೋಡ್ಕೊಂಡಿದ್ದೀನಿ ಅಧ್ಯಕ್ಷ.
ಅವರು ಬಂದಿದ್ರು, ಶಾಸಕರು ಬಂದಿದ್ರು. ಈ ಸಲ ಪ್ರಾರಂಭ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.